ಎಲ್ಲರಿಗೂ ನನ್ನ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ಹಬ್ಬದ್ದೇ ವಿಡಿಯೋ ಆಗಿರುತ್ತೆ. ಆ್ಯಂಡ್ ನಮ್ಮನೇಲಿ ಯಾವ ಥರ ಮಾಡ್ತೀವಿ ಏನೋ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆ ಬೇಗನೆ ಎದ್ದು ಮನೆ ದೇವ್ರಿಗೆಲ್ಲ ಪೂಜೆ ಮುಗಿಸಿ ಹಾಗೆಯೇ ಲಕ್ಷ್ಮಿನೂ ಕೂರಿಸಿ ನಾವು ಲಕ್ಷ್ಮೀ ಪೂಜೆನೂ ಕೂಡ ಮಾಡಿದ್ವಿ. ವರ್ಷವೂ ನಾವು ಇದೇ ಥರನೇ ಮಾಡೋದು, ತುಂಬ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆನ ಮಾಡ್ಕೊತೀವಿ. ಅದಾದಮೇಲೆ ನಾನು ನಮ್ಮ ಅಮ್ಮಂಗೆ ಅರ್ಶಿನ ಕುಂಕುಮನ ಕೊಟ್ಟು ಆಮೇಲೆ ದಾರನ ಕಟ್ಟಿದೆ. ಅದಾದಮೇಲೆ ನಮ್ಮ ಅಮ್ಮನೂ ನನಗೆ ಅರ್ಶಿನ ಕುಂಕುಮ ಕೊಟ್ಟು ದಾರನ ಕಟ್ಟಿದ್ರು. ನಾನು ಇನ್ನೂ ರೆಡಿಯಾಗಿರಲಿಲ್ಲ, ಅರ್ಧಂಬರ್ಧ ರೆಡಿ ಆಗಿಬಿಟ್ಟು ಹಾಗೇ ಕುಂಕುಮ ತೊಗೊತಾ ಇದ್ದೀವಿ ಫಸ್ಟು. ಯಾಕಂದರೆ ಬೇರೆಯವ್ರು ಬರೋಕ್ಕಿಂತ ಮುಂಚೆ ನಾವು ನಮ್ಮ ಮನೇಲಿ ಇರೋವಂಥವ್ರಿಗೆ ಅರ್ಶಿನ ಕುಂಕುಮ ಕೊಡ್ತೀವಿ. ಅಂದರೆ ನಮ್ಮ ಮನೇಲಿ ನಾನು ನಮ್ಮ ಅಮ್ಮ ಇಬ್ಬರೇ ಇರೋದ್ರಿಂದ ನಮ್ಮಮ್ಮ ನನಗೆ ಅರ್ಶಿನ ಕುಂಕುಮ ಕೊಡ್ತಾರೆ, ನಾನು ನಮ್ಮ ಅಮ್ಮಗೆ ಅರ್ಶಿನ ಕುಂಕುಮ ಕೊಡ್ತೀನಿ. ಅದಾದಮೇಲೆ ಬೇರೆಯವ್ರನ್ನ ಕರೆದ್ಬಿಟ್ಟು ಅರ್ಶಿನ ಕುಂಕುಮನ ಕೊಡೋದು. ಆಮೇಲೆ ನಮ್ಮನ್ನ ಯಾರು ಕರೆದಿರ್ತಾರೋ ನಾವು ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮನ ತೊಗೊಂಡು ಬರ್ತೀವಿ. ನೀವೆಲ್ಲ ನಿಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ವ್ರತನ ಆಚರಿಸ್ತೀರಾ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೆ ಅಂತ ವಿಡಿಯೋ ಮಾಡೋಕ್ಕೆ ನಮ್ಮ ಅಪ್ಪಂಗೆ ಹೇಳಿದೆ. ನಮ್ಮ ಅಪ್ಪ ವಿಡಿಯೋ ಮಾಡ್ತಾಯಿದ್ರು ಅಂತ ನಮ್ಮ ಅಮ್ಮ ನಗ್ತಾಯಿದ್ರು. ನಮ್ಮ ಮನೇಲಿ ಹಬ್ಬಕ್ಕೆ ನೈವೇದ್ಯ ಅಂತ ಪುಳಿಯೋಗರೆ ಹಾಗೆಯೇ ಹೋಳಿಗೆನ ಮಾಡಿದ್ವಿ. ಇಲ್ಲಿ ನಮ್ಮ ಅಮ್ಮ ನನ್ನ ಸೈಜ್ ಬಳೆ ಇಲ್ಲದೆ ಆ ಬಳೆಗಳಲ್ಲಿ ಹುಡುಕಿ ಕೊಡ್ತಾಯಿದ್ರು, ಅದಕ್ಕೆ ನಂಗೆ ನಗು ಬಂತು. ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಅದಾದಮೇಲೆ ಲಾಸ್ಟಲ್ಲಿ ದೇವ್ರಿಗೆ ಅಕ್ಷತೆನ ಹಾಕ್ಬಿಟ್ಟು ನನ್ನ ಪೂಜೆನ ನಾನು ಇವಾಗ ಮುಗಿಸ್ದೆ. ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿದ್ದೀನಿ. ಗೈಸ್, ನಾನು ಇನ್ನೂ ರೆಡಿ ಆಗ್ತಾ ಇದ್ದೆ. ನಮ್ಮಮ್ಮ ಕುಂಕುಮ ತಗೋಂತಂದ್ರು, ಅದಕ್ಕೆ ನಾನು ನಮ್ಮಮ್ಮಂಗೆ ಕುಂಕುಮ ಕೊಟ್ಬಿಟ್ಟು ಮತ್ತೆ ನಮ್ಮಮ್ಮ ನಂಗೆ ಕುಂಕುಮ ಕೊಟ್ಟರು. ಇವಾಗ ನಾನು ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ. ಫೈನಲಿ ರೆಡಿ ಆಗಿತ್ತಾಯಿತು ಗೈಸ್. ಇವಾಗ ನೆಕ್ಸ್ಟ್ ಹಬ್ಬ ಎಲ್ಲ ಯಾವ ಥರ ಮಾಡ್ತೀವಿ ಏನೋ ಅನ್ನೋದನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಈ ಔಟ್ಫಿಟ್ನ ಸ್ಟಿಚ್ ಮಾಡಿಸಿದ್ದೆ. ಇದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚು. ಇದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ನನಗೆ ಹಬ್ಬದ ಟೆನ್ಷನಲ್ಲಿ ಹಾಗೆಯೇ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದೆ ಅಲ್ವಾ, ಅದರ ಆರ್ಡ್ರ್ ಬಂದಿದ್ದರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಡೆಫಿನೆಟಾಗಿ ನಾನು ಈ ಔಟ್ಫಿಟ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ನಮ್ಮಮ್ಮ ಹೋಗಿ ನಮ್ಮ ಮನೆ ಅಕ್ಕಪಕ್ಕ ಇರೋರ್ನೆಲ್ಲ ಕುಂಕುಮಕ್ಕೆ ಅಂತ ಕರೆದಿದ್ರು. ಅವರೆಲ್ಲ ಬಂದು ಕುಂಕುಮ ತೊಗೊತಾ ಇದ್ರು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಕ್ಕ ಕೇಳಿದ್ರು. ಅದಕ್ಕೆ ನಗ್ತಾ ಇದ್ರು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ವಿಡಿಯೋ ಮಾಡ್ತಾ ಇದ್ರೆ ನಮ್ಮ ಅಪ್ಪನೂ ನನ್ನ ರೇಗಿಸ್ತಾ ಇದ್ರು ಅಂತ ಹಾಗೆ ವಿಡಿಯೋನ ಮಾಡಿಕೊಂಡೆ. ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹಾಕೋ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನೂ ನನ್ನ ರೇಗಿಸ್ತಾ ಇದ್ರು. ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು. ಸಂಜೆ ಆಗ್ತಿದ್ದಾಗೆ ಎಲ್ಲರೂ ಕುಂಕುಮ ತೊಗೊಳಕ್ಕೆ ಬರ್ತಾ ಇದ್ರು. ಯಾರೆಲ್ಲ ಬಂದಿದ್ರು ಅವರೆಲ್ಲರೂ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಒಂದು ಸ್ವಲ್ಪ ಜನನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ವರ್ಷನೂ ನಾವು ಇದೇ ಥರ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಸಿಂಪಲ್ಲಾಗಿ ಮಾಡ್ಕೊತೀವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದಮೇಲೆ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.